ಎಫ್ ಜಿಲ್ಲಾ ಪೊಲೀಸ್ ವತಿಯಿಂದ ನಾವು ಸತತವಾಗಿ ಕಾನೂನು ವಿರುದ್ಧ ಏನು ಚಟುವಟಿಕೆ ನಡೀತದೆ ಅದರ ಬಗ್ಗೆ ನಿಗಾ ಇಟ್ಕೊಂಡು ಕ್ರಮ ತಗೊಳ್ತಾ ಇದ್ದೀವಿ. ಅದೇ ಕ್ರಮೆಯಲ್ಲಿ ನಿನ್ನೆ ರಾತ್ರಿ ನಾವು ಆ್ಯಂಡರ್ಸನ್ಪೇಟ್ ಪೊಲೀಸ್ ಲಿಮಿಟಲ್ಲಿ ಬಲ್ಗೆರೆ ವಿಲೇಜ್ ಎಲ್ಲಿ ಒಂದು ಫಾರ್ಮ್ ಹೌಸಲ್ಲಿ ಡುಪ್ಲಿಕೇಟ್ ಅಡಲ್ಟ್ರೇಟೆಡ್ ಹಾಲು ಪ್ರಿಪ್ರೇಷನ್ ಮಾಡ್ತಾರೆ, ಅದರ ಬಗ್ಗೆ ಮಾಹಿತಿ ಇತ್ತು. ಅದು ಮಾಹಿತಿ ಮೇಲೆ ನಾವು ಒಂದು ತಂಡ ರಚನೆ ಮಾಡಿ CPI ಉರ್ಗಾಮ್, ರಾಬರ್ಟ್ಸನ್ ಪೇಟ್ CPI, ಆ್ಯಂಡರ್ಸನ್ಪೇಟ್ PSI ಮತ್ತು ಇದರ ಸಿಬ್ಬಂದಿ ಜೊತೆ ನಾವು ಅಲ್ಲಿ ರೇಡ್ ಮಾಡಿ ಅಲಾಂಗ್ ವಿತ್ ನಮ್ಮ ಫುಡ್ ಸೇಫ್ಟಿ ಆಫೀಸರ್ ಜೊತೆ ಅಲ್ಲಿ 2 ನಮ್ಮದು ಟೆಂಪೋ ಪ್ಲಸ್ ಸುಮಾರು ಮಿಲ್ಕ್ ಪೌಡರ್, ಪಾಮ್ ಆಯಿಲ್ ಮತ್ತು ಇತರ ಕೆಮಿಕಲ್ಸ್ ನಮಗೆ ಸಿಕ್ಕಿತ್ತು. ಅಲ್ಲಿ ಅವರು ಅಡಲ್ಟ್ರೇಷನ್ ಮಾಡಿ ಮಿಕ್ಸ್ ಮಾಡಿ ಇದು ಬೇರೆ ಬೇರೆ ಕಡೆ ಸಪ್ಲೈ ಮಾಡ್ತಾಯಿದ್ರು. ಕೈಸಂಬಡಿ ಕಡೆ ಮತ್ತು ಆಂಧ್ರ ಪ್ರದೇಶ ಕೂಡ ಕಲಿಸ್ತಾಯಿದ್ರು. ಅದು ಜೀವನಿಗೆ ಬಹಳ ಅಪಾಯಕಾರಿ ವಸ್ತು. ಇದು ವಿದೌಟ್ ಎನಿ ಲೈಸೆನ್ಸ್, ಪರವಾನಗಿ ಇಲ್ಲದೆ ಇದು ಕೆಲಸ ಮಾಡ್ತಾಯಿದ್ರು ಅವರು. ಅಲ್ಲಿ ನಾವು 8 ಜನಗೆ ಕಸ್ಟಡಿಯಲ್ಲಿ ತಗೊಂಡು ನಾವು ಪರಿಶೀಲನೆ ಮಾಡ್ತಾಯಿದ್ದೀವಿ. ಇದು ವೆಂಕಟೇಶಪ್ಪ, ಬಾಲಾಜಿ, ದಿಲೀಪ್, ಬಲರಾಜ್, ಮನೋಹರ್ ಮತ್ತು ಇತರ ಜನದ ಮೇಲೆ ಕ್ರಮ ತಗೊಳ್ತಾ ಇದ್ದೀವಿ. ಇವರೆಲ್ಲ ಮೇಲೆ ನಾವು ಫುಡ್ ಸೇಫ್ಟಿ ಆ್ಯಕ್ಟ್ ಪ್ರಕಾರ ಮತ್ತು BNSಗೆ ವಿವಿಧ ಸೆಕ್ಷನ್ಸಲ್ಲಿ ಮತ್ತು ಎಸೆನ್ಷಿಯಲ್ ಕಾಮೋಡಿಟಿ ಆ್ಯಕ್ಟಲ್ಲಿ ನಾವು FIR ರಿಜಿಸ್ಟರ್ ಮಾಡಿ ಮುಂದಿನ ತನಿಖೆ ನಡೆಸ್ತೀವಿ. ಇವರು ಏನು ಹಾಲು ಪ್ಯಾಕೆಟ್ ತೊಗೊಂಡ್ಬಂದಿದ್ದಾರೆ, ಮಿಲ್ಕ್ ಪ್ಯಾಕೆಟ್ ಬೇರೆ ಬೇರೆ ಬ್ರ್ಯಾಂಡ್ದು ತೊಗೊಂಡ್ಬಂದಿದ್ದಾರೆ. ನಂದಿನಿದು ಮತ್ತು ಮಿಲ್ಕಿ ಮಿಸ್ಟ್ದು ಮತ್ತು ಪ್ರಭಾತ್, ಇದು ಎಲ್ಲ ಮಿಲ್ಕ್ ಪೌಡರ್ ತಗೊಂಡು ಅವ್ರಿಗೆ ಅಲ್ಲಿ ಪಾಮ್ ಆಯಿಲ್ ಮಿಕ್ಸ್ ಮಾಡಿ ಒಂದು ಲೀಟರಿಂದ 20 ಲೀಟರ್ 20 ಟೈಮ್ಸ್ ಮಿಕ್ಸ್ ಮಾಡಿ ಅವ್ರಿಗೆ ಮಾರಾಟ ಮಾಡ್ತಾಯಿದ್ರು. ಈ ನಂದಿನಿ ಹಾಲ್ ಪೌಡರ್ ಏನಿತ್ತು ಅದು ನಾಟ್ ಫಾರ್ ಸೇಲ್ ಇತ್ತು. ಮೋಸ್ಟ್ಲಿ ಅದು ಗೌರ್ಮೆಂಟ್ ಸಪ್ಲೈ ಐಟಮ್ ಇತ್ತು. ಅದಕ್ಕೆ ನಾವು ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟಲ್ಲಿ ಕೂಡ ಕೇಸ್ ಬುಕ್ ಮಾಡಿದ್ದೀವಿ. ಇದು ಮುಂದಿನ ನಾವು ತನಿಖೆಯಲ್ಲಿ ಇವರಿಗೆ ಎಲ್ಲಿಂದ ಬಂದಿದೆ, ಇದು ಗೌರ್ಮೆಂಟ್ ಸಪ್ಲೈ ಎಲ್ಲಿಂದ ತಗೊಂಡಿದೆ ಅದು ನಾವು ಪತ್ತೆ ಮಾಡಿ ಅವ್ರ ಮೇಲೆ ಕೂಡ ಕ್ರಮ ತಗೊಳ್ತೀವಿ. ನೆಕ್ಸ್ಟ್ ಮತ್ತು ಬಂಗಾರ ಕ್ರೈಮ್ ನಂಬರ್ 227/2025 ಅಲ್ಲಿ ಸುಮಾರು 1,22,90,000 ವರ್ತ್ ಗೋಲ್ಡ್ ಅಲಾಂಗ್ ವಿತ್ 95,000 ಕ್ಯಾಶ್ ಅದು ಕಳ್ತನಾಗಿತ್ತು. ಅದ್ರ ಬಗ್ಗೆ ನಾವು ನಮ್ಮ ಟೀಮ್ ಇದು ದಯಾನಂದ್ ಇನ್ಸ್ಪೆಕ್ಟರ್, ಬಂಗಾರಪೇಟೆ ಇನ್ಸ್ಪೆಕ್ಟರ್ ಲೀಡರ್ಶಿಪ್ಪಲ್ಲಿ ನಾವು ಟೀಮ್ ಮಾಡಿ ಒಬ್ಬರು ಆರೋಪಿಗೆ ಅವರು ಚಿತ್ತೂರು ಜೈಲಿಂದ ಪೊಲೀಸ್ ಕಸ್ಟಡಿ ತಗೊಂಡು ಅವರಿಂದ ನಾವು ರಿಕವರಿ ಮಾಡಿದ್ದೀವಿ. ಅವರು ಬೇಸಿಕಲಿ ಗುಂಟೂರ್ದು ಕರಟಿಪಾಡು ಊರಿಂದ ರಾಯಪಾಟಿ ವೆಂಕಯ್ಯ ಅಲಿಯಾಸ್ ವೆಂಕಣ್ಣ ಆರೋಪಿ ಹೆಸರು. ಅವರ ಮೇಲೆ ಈಗಾಗಲೇ ಸುಮಾರು ಕೇಸ್ ಇದೆ. ಅಲ್ಲಿ ಆಂಧ್ರ ಪ್ರದೇಶದಲ್ಲಿ ಕೂಡ ಅವರು ಚಿತ್ತೂರು ಅಲ್ಲಿ ಕೂಡ ಪೊಲೀಸ್ ಅವರಿಗೆ ಹಿಡಿದು ಅವ್ರ ಮೇಲೆ ಕ್ರಮ ತಗೊಂಡಿದ್ದಾರೆ. ಅವ್ರಿಗೆ ನಾವು ಅರೆಸ್ಟ್ ಮಾಡಿ ನಾವು ರಿಕವರಿ ಮಾಡಿದ್ದೀವಿ. ಅವರು ಗುಂಟೂರಲ್ಲಿ ಅವರು ಮಾರಾಟ ಮಾಡಿದ್ದಾರೆ, ಅಲ್ಲಿಂದ ನಾವು ರಿಕವರಿ ಮಾಡಿದ್ದೀವಿ. ಎಲ್ಲ ಪೂರ್ತಿ ಪ್ರಾಸೆಸಲ್ಲಿ ನಾವು ಕಂಪ್ಲೇನೆಂಟ್ಗೆ ಕೂಡ ಇನ್ವಾಲ್ವ್ ಮಾಡಿ ಅವ್ರ ಮುಂದೆ ಈ ತನಿಖೆ ನಾವು ನಡೆಸಿದ್ದೀವಿ. ಟೋಟಲ್ 879 ಗ್ರಾಮ್ ಗೋಲ್ಡ್, ಈಗ ಪ್ರೆಸೆಂಟ್ ವರ್ತ್ 1,05,48,000 ನಾವು ರಿಕವರಿ ಮಾಡಿದ್ದೀವಿ. ಈ ಕೆಲಸದಲ್ಲಿ ನಮ್ಮ ಬಂಗಾರಪೇಟೆ ಇನ್ಸ್ಪೆಕ್ಟರ್ ಮತ್ತು ಅವರ ತಂಡ ಯಶಸ್ವಿಯಾಗಿ ಕೆಲಸ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಾವು KGFಲ್ಲಿ ರೌಡಿ ಆ್ಯಕ್ಟಿವಿಟಿ ನಿಯಂತ್ರಣ ಮಾಡಲಿಕ್ಕೆ ನಾವು ಈಗಾಗಲೇ ಸತತವಾಗಿ ಕ್ರಮ ತಗೊಳ್ತಾ ಇದ್ದೀವಿ. KGFಗೆ ಡ್ರಗ್ ಫ್ರೀ KGF ಅಲಾಂಗ್ ವಿತ್ ರೌಡಿ ಫ್ರೀ KGF ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಎಷ್ಟು ತನಕ 5 ಜನ ರೌಡೀಸ್ ಮೇಲೆ ನಾವು ಗುಂಡಾ ಆ್ಯಕ್ಟ್ ಹಾಕಿ ಅವ್ರು ಈಗಾಗಲೇ ಬೇರೆ ಬೇರೆ ಜೈಲಿಗೆ ಕಳಿಸಿದ್ದೀವಿ. ಎಕ್ಸ್ಟೆಂಡ್ಮೆಂಟ್ ಗಡೀಪಾರ್ ಆರ್ಡರ್ ಕೂಡ ಮಾಡಿದ್ದೀವಿ. ಈಗಾಗಲೇ ಸ್ವಲ್ಪ ಆರ್ಡರ್ ಇನ್ನೂ ಪೆಂಡಿಂಗ್ ಇದೆ, ಅದು ಮುಂದೆ ನಾವು ಕ್ರಮ ತಗೊಳ್ತೀವಿ. ಅವರು ರೌಡಿ ಪರೇಡ್ ಕೂಡ ಆಗಿದೆ, ಪ್ಲಸ್ ಮನೆ ಸರ್ಚ್ ಕೂಡ ಆಗಿದೆ. ಮತ್ತು ನಾವು ಸತತವಾಗಿ ಫುಡ್ ಪೆಟ್ರೋಲಿಂಗ್ ಮಾಡಿ ಅವರ ಮೇಲೆ ನಿಗಾ ಇಟ್ಕೊಳ್ತಾ ಇದ್ದೀವಿ. ಸೊ ಇಲ್ಲಿ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ನಾವು KGF ಜನರಿಗೆ ಧನ್ಯವಾದ ಸಲ್ಲಿಸ್ತೀನಿ. ಅವರು ಬಹಳ ನಮಗೆ ಸಹಯೋಗ ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ಏನಾದರೂ ಯಾವುದು ಲೀಗಲ್ ಚಟುವಟಿಕೆ ಇರುತ್ತೆ ಅವರಿಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ನಾನು ಧನ್ಯವಾದ ಸಲ್ಲಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಹಾಗೆ ಸರ್ ವಿಡಿಯೋ ಒಂದು ನಿಮಿಷ
ಚೇರ್ ಹಾಕ್ಕೊಂಡು